ಆಶಾ ಸಹೋದರಿಯರಿಗೆ ನಿವೃತ್ತಿ ಹೊಂದಾಗ 5 ಲಕ್ಷ ರೂಪಾಯಿ ಇಡುಗಂಟನ್ನ ಕೊಡ್ತಾ ಇದ್ದಾರೆ. ಅದೇ ತರ ನಮ್ಮ ರಾಜ್ಯದಲ್ಲೂ ಕೂಡ ನಮ್ಮ ಆಶಾ ಕಾರ್ಯಕರ್ತೆ ನಿವೃತ್ತಿ ಹೊಂದಂತವ್ರಿಗೆ ಆ ಒಂದು ಅಮೌಂಟ್ ಅನ್ನ ಕೊಡ್ಬೇಕು ಅಂತ ನಾವು ಈಗಾಗಲೇ ಹಲವಾರು ಬಾರಿ ನಾವು ಪ್ರತಿಭಟನೆ ಮಾಡಿದಾಗಲೂ ಕೂಡ ನಾವು ಈ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ನಮ್ಮ ಹೊಟ್ಟೆ ಮೇಲೆ 4 ತಿಂಗಳಿಗೊಂದ್ಸರಿ ಬೀದಿಗಿಳಿದು ನಾವು ನಮ್ಮ ಹಣನ ಪಡಿಬೇಕು. ನಾವು ಕೆಲಸ ಕಷ್ಟಪಟ್ಟು ಬೆವರು ಸುರಿದಿರ ಅಂತ ಹಣ ಪಡ್ಕೋಬೇಕು ಅಂತಂದ್ರೆ ನೀವು ಈ ರೀತಿ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಇಡೀ ಕರ್ನಾಟಕದಾದ್ಯಂತ ಆಶಾ ಕಾರ್ಯಕರ್ತೆಯರಿಗೆ ಕಳೆದ 1 ವರ್ಷಗಳಿಂದ ಪ್ರೋತ್ಸಾಹಧನ ಆಗಲಿ ಗೌರವಧನ ಆಗಲಿ ಸರಿಯಾಗಿ ಬರ್ತಾ ಇಲ್ಲ. 4 ತಿಂಗಳಿಂದ ಪ್ರೋತ್ಸಾಹಧನ ಬಂದಿಲ್ಲ. ಹಾಗೆ ಕಳೆದ 2 ತಿಂಗಳಿಂದ ಗೌರವಧನ ಬಂದಿಲ್ಲ. ಹಾಗೆ ಇತ್ತೀಚೆಗೆ EMS ಹಾಗೂ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯಿಂದ ಒಂದು ಪತ್ರ ಬಂದಿದೆ. ಇದುವರೆಗೆ ಅವ್ರು ಮಾಡ್ತಾ ಇದ್ದ 9 ಕಾಂಪೊನೆಂಟ್ಗಳೇನಿದೆ ಅದನ್ನು ಏಕಾಏಕಿಯಾಗಿ ರದ್ದುಗೊಳಿಸಿರೋದು ಆ ಆದೇಶದಲ್ಲಿ ನಮೂದಾಗಿದೆ. ಇದರಿಂದ ಏನಾಗುತ್ತೆ ಅಂದರೆ ಹೆಣ್ಮಕ್ಳ ಆರೋಗ್ಯ ಇರ್ಬೋದು ಅಥವಾ ಅವರ ಒಂದು ದೃಷ್ಟಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರು, ಅದರಿಂದ ವಂಚಿತರಾಗ್ತಾ ಇದ್ದಾರೆ. ಹಾಗೆ ಇವರಿಗೆ ಆ ಒಂದು ಅಮೌಂಟು ಬರದಂಗೆ ಆಗ್ತಾ ಇದೆ. ಅಂದರೆ ಸುಮಾರು ಒಂದು 1000 ರೂಪಾಯಿವರೆಗೆ ಪ್ರತಿ ತಿಂಗಳು ನಷ್ಟ ಆಗುತ್ತೆ. ಆದ್ರಿಂದ ಈ ಸೇವೆಯನ್ನು ಮುಂದುವರಿಸಿ ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಜೊತೆಗೆ ಈ ಕೂಡಲೇ 4 ತಿಂಗಳ ಪ್ರೋತ್ಸಾಹಧನ 2 ತಿಂಗಳ ಗೌರವಧನ ಅವರ ಒಂದು ಖಾತೆಗೆ ಹಾಕಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ. ಹಾಗೆ ಈಗಾಗಲೇ ನಾವೇನು ಗಮನಿಸಿರೋದು ಅಂದರೆ ಈ ಕಾಂಪೊನೆಂಟ್ಗಳ ನಿಷ್ಕ್ರಿಯತೆ ಇರ್ಬೋದು ಅಥವಾ ಹಿಂದೆ ಕೂಡ ಏನು ಅವರು NCD ಕೆಲಸ ಮಾಡಿರೋದಿರ್ಬೋದು, TBದಿರ್ಬೋದು, TB 5 ಇರ್ಬೋದು, ಇದೆಲ್ಲ ಬಾಕಿ ಇದೆ. ಆ ಬಾಕಿ ಇರುವ ಅಮೌಂಟನ್ನು ಕೊಡಿ. ಜೊತೆಗೆ ಈಗ ಸಮಸ್ತ ಆ್ಯಪ್ ಮೂಲಕ ದಾಖಲಾತಿ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಆಶಾ ಕಾರ್ಯಕರ್ತೆಯರು ಮೊಬೈಲ್ ಆಧಾರಿತ ಸೇವೆ ಅವರಿಗೆ ಸಂಬಂಧಪಟ್ಟಿಲ್ಲ, ಆದರೆ ಆ್ಯಪ್ ಮೂಲಕ ಕೆಲಸ ಮಾಡಿ ಅಂತ ಒತ್ತಾಯಿಸ್ತಾ ಇದ್ದಾರೆ. ಹಾಗೆ ಈ ಎಲ್ಲ ವಿಷಯಕ್ಕೆ ಸಂಬಂಧಿಸಿ ನಾವು ರಾಜ್ಯವ್ಯಾಪಿಯಾಗಿ ಆಶಾ ಕಾರ್ಯಕರ್ತೆಯರು ಹೋರಾಟ ನಡೆಸಿ ಮನವಿ ಸಲ್ಲಿಸ್ತಾ ಇದ್ದಾರೆ. ಹಾಗೆ ರಾಜ್ಯದಿಂದ ಇದಕ್ಕೆ ಸಂಬಂಧಿಸಿ ಒಂದು ಸಭೆ ಕರೆದು ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಆಶಾ ಕಾರ್ಯಕರ್ತೆಯರಿಗೆ ಸಿಗಬೇಕಾದಂಥ ಪ್ರೋತ್ಸಾಹಧನ ಗೌರವಧನ ಇದೆಲ್ಲ ನೀಡುವಂಗೆ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ AIUTUC ಇಂದ ನಾವು ಆಗ್ರಹಿಸ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಮಣಿಲಾ, ಕಿರಗಸೂರು ಗ್ರಾಮ, ಟಿ ನರಸೀಪುರ ತಾಲೂಕು, ಮೈಸೂರು ಜಿಲ್ಲೆ. ನಾನು ಆಶಾ ಕಾರ್ಯಕರ್ತೆಯರ ಸಂಘದ ಟಿ ನರಸೀಪುರ ತಾಲೂಕಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ 5ನೇ ತಾರೀಕಂದು ಮೈಸೂರು DHO ಆಫೀಸಿನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ವಿಷಯ ಏನು ಅಂತ ಹೇಳಿದ್ರೆ, ನಮಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 4 ತಿಂಗಳಿಂದ ಕೂಡ ಪ್ರೋತ್ಸಾಹಧನ ಬಂದಿಲ್ಲ. ಮತ್ತು ಅದ್ರ ಜೊತೆಗೆ ಗೌರವಧನ ಕೂಡ 2 ತಿಂಗಳಿಂದ ನಮಗೆ ಬಾಕಿ ಇರೋದ್ರಿಂದ ನಾವು ಈ ವಿಚಾರ ಕುರಿತು ಪ್ರತಿಭಟನೆಯನ್ನು ಮಾಡಿದ್ವಿ. ಇದನ್ನು ಕುರಿತು DHS ಅವರು ಕೂಡ ಬಂದಿದ್ದರು. ಅವರಿಗೂ ಕೂಡ ನಾವು ಮನವಿಯನ್ನು ನೀಡಿದ್ದೀವಿ. ಅವರು 15 ದಿನಗಳ ಒಳಗಡೆ ನಿಮಗೆ ಅಮೌಂಟನ್ನು ಹಾಕಿಸ್ಕೊಡ್ತೀನಿ ಅಂತ ಕೂಡ ಭರವಸೆಯನ್ನು ನೀಡಿದ್ದಾರೆ. ಈ ಒಂದು ಭರವಸೆಯನ್ನು ಆದಷ್ಟು ಬೇಗ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಮತ್ತು ಇದ್ರ ಜೊತೆಗೆ ನಮಗೆ ಈಗಾಗಲೇ 36 ಕಾಂಪೊನೆಂಟ್ಸ್ಗಳಲ್ಲಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ವಿ. ಅದರಲ್ಲಿ 9 ಕಾಂಪೊನೆಂಟ್ಸ್ಗಳನ್ನು ತೆಗೆದುಹಾಕಿದ್ದಾರೆ, ಸ್ಥಗಿತಗೊಳಿಸಿದ್ದಾರೆ. ಇದನ್ನು ನಮಗೆ ಇದನ್ನು ತೆಗೆದುಹಾಕಿದ್ರೆ ನಮಗೆ ಮೊದಲೇ ಬರ್ತಿದ್ದು ಇನ್ಸೆಂಟಿವ್ ಕಡಿಮೆ, ಇದ್ರ ಜೊತೆಗೆ ಇದನ್ನು ಕೂಡ ತೆಗೆದುಹಾಕಿದ್ರೆ ನಮ್ಗೆ ಇನ್ನೂ ಕಡಿಮೆ ಇನ್ಸೆಂಟಿವ್ ಬರ್ತದೆ. ಹಾಗಾಗಿ ನಮಗೆ ಜೀವನ ಮಾಡೋದು ಹೇಗೆ? ಆಶಾ ಕಾರ್ಯಕರ್ತೆಯರು ಈಗ ತುಂಬ ಜನಗಳು ನಮ್ಮ ಆಶಾ ಸಹೋದರರು ಒಂಟಿ ಜೀವನ ಮಕ್ಕಳು ಕಟ್ಕೊಂಡು ನಿರ್ವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ. ಮಕ್ಕಳನ್ನ ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸನ ಮಾಡಿಸ್ಬೇಕು, ಅವರಿಗೆ ಒಂದು ಜೀವನನ ರೂಪಿಸ್ಕೊಡ್ಬೇಕು. ಇಂಥ ಒಂದು ಕಠಿಣ ಜೀವನದಲ್ಲಿ ಈಗಾಗಲೇ ನಮಗೆ 4 ತಿಂಗಳು 5 ತಿಂಗಳಿಗೊಮ್ಮೆ ನಮಗೆ ಈ ಥರ ಪ್ರೋತ್ಸಾಹಧನ ಗೌರವಧನ ಕೊಟ್ಟರೆ ನಾವು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ನಮಗೆ ಪ್ರೋತ್ಸಾಹಧನ ಆಗಲಿ ಗೌರವಧನ ಆಗಲಿ ಆದಷ್ಟು ಬೇಗನೆ ನಮಗೆ ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಇದ್ರ ಜೊತೆಗೆ TB ಡಾಟ್ಸ್ ಚಿಕಿತ್ಸೆ ಕೂಡ ನಮಗೆ 2-3 ವರ್ಷಗಳಿಂದ ನಮಗೆ ಯಾವುದೇ ರೀತಿಯ ಪ್ರೋತ್ಸಾಹಧನ ಕೂಡ ಬಂದಿಲ್ಲ. ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನಮಗೆ ಆ ಒಂದು ಅಮೌಂಟನ್ನು ಕೂಡ ನಮಗೆ ಬಿಡುಗಡೆ ಮಾಡಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ. ಮತ್ತು ನಮಗೆ ಈಗ ಬೇರೆ ರಾಜ್ಯಗಳಲ್ಲಿ ಅಂದರೆ ಹೊರ ರಾಜ್ಯಗಳಲ್ಲಿ ಆಶಾ ಸಹೋದರಿಯರಿಗೆ
ನಿವೃತ್ತಿ ಹೊಂದಾಗ 5 ಲಕ್ಷ ರೂಪಾಯಿ ಇಡುಗಂಟನ್ನ ಕೊಡ್ತಾ ಇದ್ದಾರೆ. ಅದೇ ತರ ನಮ್ಮ ರಾಜ್ಯದಲ್ಲೂ ಕೂಡ ನಮ್ಮ ಆಶಾ ಕಾರ್ಯಕರ್ತೆ ನಿವೃತ್ತಿ ಹೊಂದಂತವ್ರಿಗೆ ಆ ಒಂದು ಅಮೌಂಟ್ ಅನ್ನ ಕೊಡಬೇಕು ಅಂತ ನಾವು ಈಗಾಗಲೇ ಹಲವಾರು ಬಾರಿ ನಾವು ಪ್ರತಿಭಟನೆ ಮಾಡಿದಾಗಲೂ ಕೂಡ ನಾವು ಈ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಅದನ್ನು ಕೂಡ ನಮ್ಗೆ ನೆರವೇರಿಸಿಲ್ಲ. ಅದನ್ನು ಆದಷ್ಟು ಬೇಗ ನಮಗೆ ಈ ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಮತ್ತೆ ನಮ್ಮ ಅನಾರೋಗ್ಯದಿಂದ ಬಳತಕ್ಕಂಥ ಆಶಾ ಸಹೋದರಿಗೆ 3 ತಿಂಗಳು ರಜಾನ ಕೊಡಬೇಕು. ಅದ್ರ ಜೊತೆಗೆ ಪ್ರೋತ್ಸಾಹಧನ ಮತ್ತು ಗೌರವಧನವನ್ನು ಕೊಡಬೇಕು ಅಂತ ನಾವು ಹಲವಾರು ಬಾರಿ ನಾವು ಪ್ರತಿಭಟನೆಯಲ್ಲಿ ಮನವಿಗಳನ್ನು ಸಲ್ಲಿಸ್ತಾನೆ ಬಂದಿದ್ದೀವಿ. ಅದನ್ನು ಕೂಡ ಗಮನ ತಗೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವಾಗಿ ಗಮನದಲ್ಲಿ ತಗೊಂಡು ಮಾನ್ಯ ಸರ್ಕಾರ ನಮಗೆ ಒಂದು ಭದ್ರತೆಯನ್ನು ನೀಡಬೇಕು ನಮ್ಮ ಆಶಾ ಸಹೋದರಿಗೆ ಅಂತ ಕೇಳ್ಕೊತಾ ಇದ್ದೇನೆ. ಮತ್ತೆ ಈಗ ನಮಗೆ ಯಾವಾಗಲೂ ನಾವು ಕೆಲಸನ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ಅದು ಅರಿವಾಗ್ತಿದೆಯೋ ಇಲ್ವಾ ನನಗಂತೂ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಇದೇ ತರ ಪ್ರತಿ 5-6 ತಿಂಗಳಿಗೆ ಒಂದೊಂದ್ಸಲ ನಾವು ಸ್ಟ್ರೈಕ್ಗಳನ್ನ ಮಾಡಿದಾಗ, ಪ್ರತಿಭಟನೆ ಮಾಡಿದಾಗ ನಮ್ಗೆ ಅಮೌಂಟ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾವು ದಿನ ಬೆಳಗಾದ್ರೆ ಕೆಲಸ ಮಾಡ್ತಾ ಇರೋದು ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ವಾ? ನಮ್ಮನ್ನ ಯಾವಾಗ್ಲೂ ನಮ್ಮನ್ನ ಕೋವಿಡ್ ಟೈಮಿಂದನೂ ಕೂಡ ನಮ್ಮನ್ನು ಹೊಗಳ್ಕೊಂಡೇ ಬಂದ್ರು. ಏನಂದ್ರೆ ಪಿಲ್ಲರು, ಅಡಿಪಾಯ, ನಾವು ಎಲ್ಲ ಬೇಸ್ ಮಟ್ಟ ಅಂತ ಹೇಳಿ. ಆ ಒಂದು ಬೇಸ್ ಮಟ್ಟಕ್ಕೆ ಜೀವನ ಮಾಡೋಕ್ಕೆ ಯಾವ ಥರ ಅವರು ನಿರ್ವಹಿಸ್ತಾರೆ ಪಾಪ. ಅವರು ಆ ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಈ ಒಂದು ಕೆಲಸನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇವರಿಗೆ ನಾವು ಆದಷ್ಟು ಬೇಗ ನಾವು ಪ್ರತಿ ತಿಂಗಳು ಇವ್ರಿಗೆ ಅಮೌಂಟ್ ಕೊಡಬೇಕು ಅನ್ನೋದು ಸರ್ಕಾರಕ್ಕೆ ಗೊತ್ತಾಗ್ತಿಲ್ವೋ ಏನೋ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಕೋರಿಕೆಯನ್ನು ನೆರವೇರಿಸ್ಕೊಡಿ. ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ನಮಗೆ ಪ್ರೋತ್ಸಾಹಧನ ಮತ್ತು ಗೌರವಧನ ಕೊಡಬೇಕು ಅಂತ ಮನವಿನ ಮಾಡ್ಕೊತಾ ಇದ್ದೀನಿ. ಎಲ್ಲರ ಪರವಾಗಿ, ನಾನು ಎಲ್ಲ ಸಹೋದರಿಯರ ಪರವಾಗಿ ನಾನು ಕೇಳ್ಕೊತಾ ಇದ್ದೇನೆ. ಈಗ ಹೊಸ್ದಾಗಿ ಒಂದು ಆ್ಯಪ್ ತಂದ್ಬಿಟ್ಟು ಅದನ್ನು ಪ್ರತಿಯೊಂದೂ ಎಂಟ್ರಿ ಅದರಲ್ಲೇ ಮಾಡಿ ಅಂತಾರೆ. ಎಲ್ಲನೂ ನಾವೇ ಮಾಡಬೇಕು ಅಂದಮೇಲೆ ಇನ್ನೇನಕ್ಕೆ? ನಮಗೆ ಕರೆಕ್ಟಾಗಿ ಸಂಬಳ ಕೊಟ್ಟು, ನಮಗಿಲ್ಲ ಸಂಬಳ ಅಂತ ಫಿಕ್ಸ್ ಮಾಡಿ, ಇಲ್ಲ ಡಿ ಗ್ರೂಪ್ ಅಂತ ಫಿಕ್ಸ್ ಮಾಡಿ. ಗ್ರೇಡಿಂಗ್ ಕೊಡಿ ಅಂತೀರ. ಗ್ರೇಡಿಂಗ್ ಏನಕ್ಕೆ? ನಾವು ಗೌರ್ಮೆಂಟ್ ಅಫಿಷಿಯಲ್ಸ್ ಗ್ರೇಡಿಂಗ್ ಕೇಳೋಕ್ಕೆ? ನಾವು ಗೌರ್ಮೆಂಟ್ ಅಫಿಷಿಯಲ್ ಅಲ್ಲ. ಇಲ್ಲ ಡಿ ಗ್ರೂಪ್ ನೌಕರರಾಗಿ ಮಾಡಿ ನೀವು ಏನು ಹೇಳ್ತೀರಾ ಕೆಲಸ ಮಾಡ್ತೀವಿ. ನಮ್ಮ ಹೊಟ್ಟೆ ಮೇಲೆ 4 ತಿಂಗಳಿಗೊಂದ್ಸರಿ ಬೀದಿಗಿಳಿದು ನಾವು ನಮ್ಮ ಹಣನ ಪಡಿಬೇಕು. ನಾವು ಕೆಲಸ ಕಷ್ಟಪಟ್ಟು ಬೆವರು ಸುರಿದಿರ ಅಂತ ಹಣ ಪಡ್ಕೋಬೇಕು ಅಂತಂದರೆ ನೀವು ಈ ರೀತಿ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ದಯವಿಟ್ಟು ಅನ್ಯಾಯ ಮಾಡಬೇಡಿ. ಈಗ ಆಲ್ರೆಡಿ ಪುನಃ 9 ಕಾಲಮ್ನ ತೆಗ್ದಿದ್ದೀರಾ ಆಶಾ ಸಾಫ್ಟಿಂದ. ಅದರಿಂದ ಎಷ್ಟು ಪ್ರಾಬ್ಲಮ್. ಆ ಕೆಲಸನ ನಾವು ನಿಜವಾಗ್ಲೂ ನೀವು ಪುನಃ ಅದನ್ನು ಕಾಂಪೊನೆಂಟ್ನ ಆಶಾ ಸಾಫ್ಟಲ್ಲಿ ಕೂರಿಸಿ ಮಾಡೋವರೆಗೂ ನಾವು ಆ ಕೆಲಸಗಳನ್ನ ಮಾಡಲ್ಲ. ನಾವು ಆಪ್ರೇಷನ್ ಮಾಡಿಸ್ತಿದ್ವಿ, ಮಕ್ಕಳು ಜನಸಂಖ್ಯೆ ಜಾಸ್ತಿ ಆದರೂ ಪರವಾಗಿಲ್ಲ, ನಾವು ಮಾಡಿಸಲ್ಲ. ಪುನಃ ನಾವು ಅಂತರ ಕಾಪಾಡ್ತಿದ್ವಿ. ಒಂದು ಮಗುವಿಂದ ಒಂದು ಮಗುಗೆ ಅಂತರ ಕಾಪಾಡಿ 3 ವರ್ಷ 4 ವರ್ಷ, ಒಂದು ಮಗುವಿಂದ ಒಂದು ಮಗುಗೆ ಅಂತರ ಕಾಪಾಡಿ 3 ವರ್ಷದಿಂದ 4 ವರ್ಷ ಮಕ್ಕಳು ಬೇಡ, ಅವರು ಒಂದು ಮಗುನೇ ಇರಲಿ, ಆಮೇಲೆ ಬೇಕಾದ್ರೆ ಇನ್ನೊಂದು ಮಗು ಮಾಡ್ಕೊಳ್ಳಿ ಅಂತ ಅವರು ಗರ್ಭಿಣಿ ಆದಾಗಿಂದ ಅವ್ರಿಗೆ ಹೆರಿಗೆ ಆಗೋರಿಗೆ ಅವ್ರಿಗೆ ಮೋಟಿವೇಶನ್ ಮಾಡಿ PPI ICD ಹಾಕ್ಸ್ತಿದ್ವಿ. ಅದು ಕೂಡ ಇನ್ಮೇಲೆ ಹಾಕ್ಸಲ್ಲ. ಮಕ್ಕಳಿಗೆ ಇಂಜೆಕ್ಷನ್, ಯಾವುದೇ ರೀತಿ ಇಂಜೆಕ್ಷನ್ ತಪ್ಪಿಸ್ಬಾರ್ದು, ಯಾವುದೇ ರೀತಿ ತೊಂದರೆ ಆಗಬಾರ್ದು ಮಕ್ಕಳಿಗೆ ಅಂತ ಸೋಷಿಯಲ್ ಮೊಬಿಲೇಷನ್ ಪ್ರತಿ ತಿಂಗಳು ನಾವು ಪ್ರತಿ ವಾರ ಅಟೆಂಡ್ ಮಾಡಿ ಮಕ್ಕಳನ್ನ ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕ್ತಿದ್ವಿ. ಅದನ್ನು ಎಲ್ಲ ತೆಗ್ದಾಕಿದ್ದೀರಾ. NCDC ಬೇಕು ಮಾಡಿಸ್ಕೋಬಾರ ಎಲ್ಲನೂ ಕೂಡ ಮೊಬೈಲಲ್ಲಿ ಎಂಟ್ರಿ ಮಾಡಿಸ್ಕೊಂಡ್ರಿ. ಕಷ್ಟ ಕೊಟ್ಟು ಎಂಟ್ರಿ ಮಾಡಿಸ್ಬಿಟ್ರಿ. ಈಗ ಏನು ಎಂಟ್ರಿ ಇರಲ್ಲ. ಬ್ಯಾಗ್ NCD ಏನಿಲ್ಲ, ಬರೀ ಬ್ಯಾಗ್ ಮಾಡ್ಕೋಗೋದು ಅಂದ್ಬಿಟ್ಟು ಅದನ್ನು ಕೂಡ ತೆಗ್ದಾಕಿದ್ದೀರಾ. NCD ಅಮೌಂಟನ್ನು ಕೂಡ ತೆಗ್ದಾಕಿದ್ದೀರಾ. ನಮಗೆ NDD ಪ್ರತಿ ಸರಿನೂ ನಾವು ಜಂತುಳ 6 ತಿಂಗಳಿಗೊಂದ್ಸರಿ ಜಂತುಳ ಮಾತ್ರ ಕೊಡ್ತಿದ್ವಿ. ಜಂತುಳದ ಮಕ್ಕಳಿಗೆಲ್ಲ ಎಲ್ಲ ಊರೊಳಗಳಿಗೆ, ಎಲ್ಲ ಶಾಲೆಗಳಿಗೆ, ಅಂಗನವಾಡಿಗೆ, ಸ್ಕೂಲ್ ಬಿಟ್ಟು ಮಕ್ಕಳಿಗೆ ಎಲ್ಲರಿಗೂ ನಾವು 19 ವರ್ಷದ ಒಳಗಿನ ಮಕ್ಕಳಿಗೆ ಎಲ್ಲರಿಗೂ ಜಂತುಳ ಮಾತ್ರ ಕೊಡ್ತಿದ್ವಿ. ಅದನ್ನು ತೆಗ್ದಾಕಿದ್ದೀರಾ. ಉಪ್ಪಿನ ಪರೀಕ್ಷೆ ಮಾಡ್ತಿದ್ವಿ, ಅದನ್ನು ಕೂಡ ತೆಗ್ದಾಕಿದ್ದೀರಾ. ಇದನ್ನೆಲ್ಲ ತೆಗ್ದಾಕಿ ನಮಗೆ 1,000 1,500 ದುಡ್ಡನ್ನ ಲಾಸ್ ಮಾಡಿದ್ದೀರಾ ನೀವು. ನಾವು ಇನ್ಮೇಲೆ ಆ ಕೆಲಸ ಮಾಡಬೇಕು ಅಂದರೆ ನೀವು ಆಶಾ ಸಾಫ್ಟಲ್ಲಿ ಅದನ್ನು ಕೂರಿಸಿದ್ರೆ ನಾವು ಕೂಡ ಮಾಡೋದು, ಇಲ್ಲಾಂದರೆ ನಾವು ಮಾಡೋದಿಲ್ಲ. ನಮಸ್ಕಾರ, ನನ್ನ ಹೆಸರು ಕೋಮಲ. ನಾನು ನಗರ ಆಶಾ ಕಾರ್ಯಕರ್ತೆಯಾಗಿ 11 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಸೊ ಈ 11 ವರ್ಷದಿಂದ ನಾವು ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಪ್ಪ ಅಂದರೆ, ಪ್ರತಿ ವರ್ಷವೂ ಕೂಡ ನಮಗೆ ನಮ್ಮ ಏನು ಒಂದು ಪ್ರೋತ್ಸಾಹ ಹಣ ಇದೆ ಅದು ಆಯಾ ತಿಂಗಳಿಗೆ ಕರೆಕ್ಟಾಗಿ ಬರೋದಿಲ್ಲ. 3 ತಿಂಗಳು 4 ತಿಂಗಳು ಈ ರೀತಿ ಉಳಿಸ್ಕೊಂಡು ಆಗ್ತಾ ಇರ್ತಾರೆ. ಅದೇ ಥರ ಈಗಲೂ ಕೂಡ ನಮಗೆ ಜನವರಿಯಿಂದ ನಮಗೇನು ಪ್ರೋತ್ಸಾಹ ಹಣ 4 ತಿಂಗಳಿಂದ ಬಾಕಿ ಇದೆ. ಫಿಕ್ಸೆಡ್ ಅಮೌಂಟ್ ಇರ್ತದೆ, ಅದು 2 ತಿಂಗಳಿಂದ ಬಂದಿಲ್ಲ. ಈ ರೀತಿ ಹಣ ನಮಗೆ ಬರಲಿಲ್ಲ ಅಂದರೆ ನಾವು ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ಅದು ಅಲ್ಲದೆ ಈಗ ಮಕ್ಕಳುಗಳನ್ನು ನಾವು ಹೊಸದಾಗಿ ಈಗ ಸ್ಕೂಲ್ಗಳಿಗೆ ಅಡ್ಮಿಷನ್ ಮಾಡಿಸ್ಬೇಕು, ಅದಕ್ಕೂ ಕೂಡ ಹಣ ಇಲ್ಲದೆ ನಮಗೆ ಪರದಾಡ ಅಂತ ಸ್ಥಿತಿ ಬಂದಿದೆ. ಏನಪ್ಪ ಸಮಸ್ಯೆ ಅಂದರೆ ಕೆಲಸಗಳನ್ನು ಮಾತ್ರ ನಮಗೆ ಹೇಳ್ತಾ ಇರ್ತಾರೆ. ಆಯಾ ಟೈಮಲ್ಲಿ ಯಾವ್ಯಾವ ಕೆಲಸ ಆಗಬೇಕು, ಯಾವ್ಯಾವ ಸರ್ವೆ ಆಗಬೇಕು, ಪ್ರತಿಯೊಂದಕ್ಕೂ ಹೋಗ್ತಾರೆ, ಕರ್ಕೋಗಿ ಕೆಲಸ ಮಾಡಿಸ್ತಾರೆ. ಆದರೆ ಆ ಕೆಲಸಕ್ಕೆ ತಕ್ಕಂಥ ಹಣವನ್ನು ನಮಗೆ ಕೊಡ್ತಾ ಇಲ್ಲ. ಮತ್ತು ಏನು ನಮಗೆ RCH ಪೋರ್ಟಲಲ್ಲಿ ಎಂಟ್ರಿ ಆಗ್ತಾಯಿಲ್ಲ. ಆಶಾ ಸಾಫ್ಟ್ ಅಂತ ಬಂದ್ಬಿಟ್ಟು ಆ ಸಾಫ್ಟಲ್ಲಿ ಕರೆಕ್ಟಾಗಿ ನಮಗೆ ಪೇಮೆಂಟ್ ಬರ್ತಾಯಿಲ್ಲ.
ಎಷ್ಟು ನಾವು ಎಂಟ್ರಿ ಮಾಡಿಸಿರ್ತೀವೋ ಅಷ್ಟು ಅಮೌಂಟು ನಮಗೆ ಕೈ ತಲುಪ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಈ ರೀತಿ ಆದರೆ ನಾವು ನಿಜ ಜೀವನ ನಡೆಸೋದೇ ನಮಗೆ ತುಂಬ ಕಷ್ಟ ಆಗಿ ನಾವು ಮುಂದೆ ಇನ್ನೂ ಏನೇನು ಸಮಸ್ಯೆ ಬರುತ್ತೋ ಗೊತ್ತಿಲ್ಲ. ಬೇಡಿಕೆಗಳು ಏನಂತ ಅಂದರೆ ಕಳೆದ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಿಂದ ನಮಗೆ ಪ್ರೋತ್ಸಾಹಧನ ಬಂದಿರೋದಿಲ್ಲ. ಮತ್ತು 2 ತಿಂಗಳಿಂದ ಗೌರವಧನವೂ ಸಹ ಬಂದಿರೋದಿಲ್ಲ. ಇದನ್ನು ಕುರಿತು ನಾವು ಹೋರಾಟ ಮಾಡಿ DHO ಸರ್ಗೆ ಮನವಿ ಕೊಟ್ಟಿದ್ದೀವಿ. ಅವರು 15ನೇ ತಾರೀಕು ಒಳಗಡೆ ನಿಮ್ಮ ಇನ್ಸೆಂಟಿವ್ನ ಹಾಕಿಸ್ಕೊಡ್ತೀನಿ ಅಂತೇಳಿ ಭರವಸೆನ ನೀಡಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರ 9 ಲೈನ್ ಐಟಮ್ಗಳನ್ನ ಸ್ಥಗಿತಗೊಳಿಸೈತೆ. ಇದನ್ನು ನಾವು ಖಂಡಿತ ವಿರೋಧಿಸ್ತೀವಿ. ಯಾಕೆ ಅಂದರೆ ಆಶಾ ಕಾರ್ಯಕರ್ತೆಯೊಬ್ಬರು ಸ್ವಯಂ ಸೇವಕರು, ಅವರು ಗೌರವಧನ ಮತ್ತು ಪ್ರೋತ್ಸಾಹಧನಕ್ಕಷ್ಟೇ ದುಡಿತಾ ಇರೋದು. ನಮಗೆ ಯಾವುದೇ ಸರ್ಕಾರಿ ಸಂಬಳ ಇರೋದಿಲ್ಲ. ನಮ್ಗೆ ಕೊಟ್ಟಿರೋ 36 ಕಾಲಮ್ಗಳಲ್ಲಿ 9 ಕಾಲಮ್ದು ಸಾಮಾನ್ಯವಾಗಿ 800ರಿಂದ 1000 ರೂಪಾಯಿ ಅಮೌಂಟ್ ಬರುತ್ತೆ. ಅದನ್ನು ಸ್ಥಗಿತಗೊಳಿಸಿದ್ರೆ ಅವ್ರಿಗೆ ತುಂಬ ಇನ್ಸೆಂಟಿವ್ ಕಡಿಮೆ ಆಗುತ್ತೆ. ಜೊತೆಗೆ ಅವರು ಪಶ್ಚಿಮ ಬಂಗಾಳದ ರೀತಿಯಲ್ಲಿ ನಾವು ನಿವೃತ್ತಿ ವೇತನ 5 ಲಕ್ಷ ರೂಪಾಯಿ ಇಡುಗಟ್ಟನ್ನು ಕೇಳಿದ್ವಿ ನಾವು ರಾಜ್ಯ ಮಟ್ಟದ ಹೋರಾಟದಲ್ಲಿ. ಮತ್ತು ನಿವೃತ್ತಿಯಾದ ಆಶಾ ಕಾರ್ಯಕರ್ತೆಯರಿಗೆ 5 ಲಕ್ಷ ಕೊಡೋದ್ರ ಜೊತೆಗೆ ಕೆಲಸ ಮಾಡುವಂಥ ಆಶಾ ಕಾರ್ಯಕರ್ತೆಯರಿಗೆ ಅನಾರೋಗ್ಯದ ಸಮಯದಲ್ಲಿ ವೇತನ ಸಹಿತ 3 ತಿಂಗಳ ರಜೆಯನ್ನು ಕೊಡಬೇಕು ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ವಿ. ಇವೆಲ್ಲನೂ ನಾವು ಬೇಡಿಕೆನ ಈಡೇರಿಸೋಕೆ ಸಲುವಾಗಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿ DHO ಅವರಿಗೆ ಮನವಿ ಕೊಟ್ಟಿದ್ದೀವಿ. ಇದನ್ನೆಲ್ಲ ಮತ್ತೆ ಸ್ಥಗಿತಗೊಳಿಸಿರುವ 9 ಲೈನ್ ಐಟಮ್ಗಳನ್ನು ಪುನಶ್ಚೇತನಗೊಳಿಸಬೇಕು. ಮತ್ತು ಆಯಾಯ ತಿಂಗಳಲ್ಲಿ ನಮಗೆ ಇನ್ಸೆಂಟಿವನ್ನು ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ಹಾಕಬೇಕು. ಗೌರವಧನನೂ ಸಹ ತಿಂಗಳ ಬರೋ ಥರ ನೋಡ್ಕೋಬೇಕು. ಮುಂದೆ ನಾವು ಇಟ್ಟಿರೋ ಬೇಡಿಕೆಗಳು ಈಡೇರದಿದ್ರೆ ಉಗ್ರವಾದ ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತೇಳಿ ಈ ಮೂಲಕ ನಾನು ತಿಳಿಸೋಕೆ ಇಷ್ಟ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.